ಹೇಗೆ ಸಮದರ್ಶಿಗಳಾಗಿ ಇರೋದಕ್ಕೆ ಸಾಧ್ಯ ಆಯ್ತು? ಎಲ್ಲವೂ ನೀ ನೋಡುವ ದೃಷ್ಟಿಕೋನ. ನಾನು ಕಣ್ಣಿಂದ ನೋಡೋದೇ ಇಲ್ಲ ಯಾರನ್ನೂ. ಕಣ್ಣಿಂದ ನೋಡಿದ್ರೆ ಕಾಣಿಸೋದು ಇವ್ರ ಗಂಡು, ಇವ್ರ ಹೆಣ್ಣು, ಇವ್ರು ಮುದುಕ, ಇವರು ಮುದುಕಿ, ಇವರು ಬೆಳ್ಳಗಿದ್ದಾರೆ, ಇವರು ಕಪ್ಪಗಿದ್ದಾರೆ, ಇವರು ಚಿಕ್ಕ ಮಕ್ಕಳು, ಇವರಿದು ಅದು ಅಂತ. ಅದು ಕಾಣಿಸೋದೇ ಇಲ್ಲ, ಅದು ನೋಡೋದೇ ಇಲ್ಲ. ಕಣ್ಣಿಂದ ಅವ್ರು ನೋಡ್ತಾ ಇದ್ರು, ನಾನು ಕಣ್ಣಿಂದ ನೋಡಿರಲ್ಲ. ಮನಸ್ಸಿನಿಂದ ಇವ್ರು ಯಾರಿರ್ಬೋದು, ಏನಿರ್ಬೋದು, ಏನು ಕತೆ, ಆ ಭಾವನೆಗಳು ಅದು ಕೂಡ ನನಗೆ ಬರೋದಿಲ್ಲ. ಇವ್ರು ಏನು ಯೋಚನೆ ಮಾಡ್ತಿರ್ಬೋದು, ಏನಿಲ್ಲ. ನನ್ನ ಬುದ್ಧಿನೂ ಉಪಯೋಗಿಸಲ್ಲ. ನಾನು ಏನೂ ನೋಡೋದು, ನನಗೆ ಒಂಥರ ಕಣ್ಣು ಮುಚ್ಕೊಳ್ತೀನಿ. ಫಸ್ಟು ನನ್ನ ಒಳಗಡೆ ನನ್ನನ್ನು ನೋಡ್ಕೋತೀನಿ, ನನ್ನ ನಿಜವಾದ ಸ್ವರೂಪ ನೋಡ್ಕೋತೀನಿ. ನನ್ನ ಜೊತೆ ನಾನು ಒಂದು ನಿಮಿಷ ಇರ್ತೀನಿ, ಎಷ್ಟು ಒಂದು ಸಾಕು ನನ್ನ ಜೊತೆ ನಾನು ಇರೋಕ್ಕೆ. ಕಣ್ಣು ಮುಚ್ಕೊಂಡ ತಕ್ಷಣ ಇವಾಗ ಕಣ್ಣು ಬಿಟ್ಟರೆ ನನ್ನನ್ನೇ ನೋಡೋದು ಎಲ್ಲರಲ್ಲೂ. ಏನು ವ್ಯತ್ಯಾಸ ಕಾಣುತ್ತೆ ನನಗೂ ಅವ್ರಿಗೂ? ಏನೂ ಒಳಗಡೆ ವ್ಯತ್ಯಾಸ ಇಲ್ಲ. ಆತ್ಮನಲ್ಲಿ ಏನು ವ್ಯತ್ಯಾಸ ಇದೆ? ದೇಹ ಬೇರೆ ಬೇರೆ, ಬರುತ್ತೆ ಹೋಗುತ್ತೆ, ಮನಸ್ಸು ಬೇರೆ ಬೇರೆ, ಬರ್ತಾ ಇದೆ ಹೋಗ್ತಾ ಇದೆ, ಬುದ್ಧಿ ಬೇರೆ ಬೇರೆ, ಅಹಂಕಾರ ಬೇರೆ ಬೇರೆ, ಕರ್ಮ ಬೇರೆ ಬೇರೆ, ಒಂದೇ ಕಾನ್ಸ್ಟೆಂಟ್ ಆಗಿರೋದು, ಎಲ್ಲ ಕಡೆ ಇರೋದು ಒಂದೇ ಒಂದು. ಆ ಒಂದೇ ಒಂದರ ಕಡೆ ಗಮನ ಕೊಟ್ಟಾಗ ನಾವು ನೋಡೋದು ನಮ್ಮನ್ನೇ ಎಲ್ಲರಲ್ಲೂ. ಅದು ಯಾವ ರೀತಿ ನೋಡ್ತೀವಿ ಅಂದರೆ, ನನ್ನಲ್ಲಿ ಕಂಪ್ಯಾಷನ್ ಹುಟ್ಟೋದು, ಅದಕ್ಕೆ ಸಹಾನುಭೂತಿ ಅಂತಾರೆ. ಅದು ಬಂದಾಗ ನಾನು ಈ ಸ್ಥಿತಿನಲ್ಲಿದ್ದೀನಿ, ನಾನು ಈ ಸ್ಥಿತಿನಲ್ಲಿದ್ದೀನಿ, ನಾನು ಈ ಸ್ಥಿತಿನಲ್ಲಿದ್ದೀನಿ, ನಾನು ಹೀಗೆ ಮಾಡಬಾರ್ದು, ನಾನು ಈ ಸ್ಥಿತಿನಲ್ಲಿದ್ದೀನಿ, ನಾನು ಹೀಗೆ ಮಾಡಬಾರ್ದು, ನಾನು ಈ ಸ್ಥಿತಿನಲ್ಲಿದ್ದೀನಿ, ನಾನೇ ಆ ಸ್ಥಿತಿನಲ್ಲಿ ಹೊರಟೋಗ್ತೀನಿ. ಅದು ಕಾಣಿಸುತ್ತೆ, ಎಲ್ಲರೂ ಒಂದೇ ಥರ ಕಾಣುತ್ತೆ. ಸಮದರ್ಶಿ ಅಂದರೆ ಎಲ್ಲರೂ ನಿನ್ನ ಥರನೇ ನೋಡು, ಎಲ್ಲರಲ್ಲೂ ಸಮವಾಗಿ ನೋಡು. ಅಮ್ಮ, ನಿಮ್ಗೆ ನೀವು ಮಾಡ್ತಿರುವಂತಹ ಕೆಲಸದ ಬಗ್ಗೆ ಹೆಮ್ಮೆ ಇದೆಯಾ? ಎಷ್ಟು ಮಟ್ಟಿಗೆ ನೀವು ಮಾಡ್ತಿರುವಂತಹ ಕೆಲಸದ ಬಗ್ಗೆ ನಿಮ್ಗೆ ಹೆಮ್ಮೆ ಇದೆ ಅಮ್ಮ? ಯಾವಾಗ ಭಗವದ್ಗೀತೆ ಸ್ಮರಣೆಗೆ ಬಂದ್ರೇ ಕರ್ಮಯೋಗ ಸ್ಮರಣೆಗೆ ಬರುತ್ತೆ. ಕರ್ಮಯೋಗ ಸ್ಮರಣೆಗೆ ಬಂದ ತಕ್ಷಣ ಕರ್ಮ ಬರೀ ಕೆಲಸ, ಜಾಬ್ ಆಗೋದಿಲ್ಲ. ನನಗೆ ಕರ್ಮ ಸೆಲೆಬ್ರೇಷನ್ ಆಗುತ್ತೆ, ಉತ್ಸವ ಆಗುತ್ತೆ, ಸೇವೆ ಆಗುತ್ತೆ, ಆಟ ಆಗುತ್ತೆ. ಪರಮಾತ್ಮ ತೃಪ್ತಿ ಪಡಬೇಕು, ಪರಮಾತ್ಮನಿಗೆ ಖುಷಿ ಆಗಬೇಕು. ಕರ್ಮಕ್ಕೆ ನನ್ನನ್ನು ಅವನು ಬಳಸ್ಕೋಬೇಕು. ಕೃಷ್ಣ ಹೇಳ್ದಂಗೆ ನಾನು ಒಂದು ಅವನ ಕೈ ಇನ್ಸ್ಟ್ರೂಮೆಂಟ್, ಸಾಧನವಾಗಬೇಕು. ಇದಕ್ಕೊಂದು ಅವಕಾಶ. ಬೆಳಗ್ಗೆ ಎದ್ದ ತಕ್ಷಣ ಅವನು ಏನು ಪ್ರೇರಣೆ ಕೊಡ್ತಾನೆ ಮಾಡಿಸೋನು ಅವನು. ಮಾಡೋದು ನನ್ನನ್ನು ಬಳಸ್ಕೊಂಡು ಅವನು ಮಾಡ್ತಾ ಇದ್ದಾನೆ. ಅವನ ಕೆಲಸ ಅವನು ಮಾಡಿಸ್ಕೊಳ್ತಾನೆ. ಯಾವ ರೀತಿ ಆಗಬೇಕು ಅಂತ ಅವನಿಗೆ ಗೊತ್ತಿದೆ, ಅವನು ಮಾಡಿಸ್ತಾನೆ. ನನಗೊಂದು ಅವಕಾಶ ಸಿಕ್ಕಿದೆ, ಅವನ ಪ್ರೇರಣೆ ಸಿಕ್ಕಿದೆ. ಏನಾಗುತ್ತೋ ನಾನು ಕೂಡ ಸಾಕ್ಷಿಯಾಗಿ ಅದನ್ನು ನೋಡ್ತಿರೋದ್ರಿಂದ ಹೆಮ್ಮೆ ನಾನು ಪಡಬೇಕಾಗಿಲ್ಲ, ಅದು ಅವನಿಗೆ ಹೆಮ್ಮೆ ಇದೆ. ಅವನ ಕೆಲಸ ನನ್ನಿಂದ ನಡೀತಾ ಇದೆ ಅಂತ ಅವನಿಗೆ ಹೆಮ್ಮೆ ಇದೆ ಅಂತ ನಂಗೆ ಒಂದೊಂದು ಸತಿನೂ ಗೊತ್ತಾಗುತ್ತೆ. ಏನೋ ಒಂದು ಹೊಸ ಸ್ಫೂರ್ತಿ ಬರುತ್ತೆ, ಇನ್ನೊಂದು ಕೆಲಸ ಮಾಡೋಣ, ಇನ್ನೊಂದು ಕೆಲಸ ಮಾಡೋಣ. ನಿಲ್ಸೋಕ್ಕಾಗೋದೇ ಇಲ್ಲ. ಇಟ್ ಈಸ್ ಟೋಟಲಿ ಫ್ಲೋಯಿಂಗ್ ಎನರ್ಜಿ is flowing through me. Something is happening through me. ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದಾಗ ಹೆಮ್ಮೆ ಪಡೋರು ಯಾರು, ನೋಡೋರು ಯಾರು, ಕೇಳೋರು ಯಾರು ಅಂತಾರಲ್ಲ, ಎಲ್ಲ ಕೂಡ ಯಾವುದೂ ಎಲ್ಲ ಸೆಕೆಂಡ್ರಿ ಆಗಿಬಿಡುತ್ತೆ. ನಥಿಂಗ್ ಈಸ್ ಇಂಪಾರ್ಟೆಂಟ್. ನನ್ನಿಂದ ಏನೋ ಆಗ್ತಾ ಇದೆಯಲ್ಲ, ಆಗ್ತಾ ಇರಲಿ, ಹೀಗೆ ಆಗ್ತಾ ಇರಲಿ, ನನ್ನನ್ನು ಅದಕ್ಕೆ ಇನ್ನೂ ಚೆನ್ನಾಗಿ ಒಟ್ಕೊಳ್ಳೋಣ, ಇನ್ನೊಂದಿಷ್ಟು ಒಳ್ಳೆ ಕೆಲಸ ಆಗಲಿ, ಇನ್ನೊಂದಿಷ್ಟು ಒಳ್ಳೆ, ಅವ್ನಿಗೇನು ಬೇಕೋ ಅದನ್ನು ನನ್ನ ಮೂಲಕ ಮಾಡಿಸ್ಕೊಳ್ಳಿ ಅನ್ನೋದು. ಆ ಸರೆಂಡರ್ನಲ್ಲಿ ಪರಿಪೂರ್ಣತ್ವ, ಒಂಥರ ಪೂರ್ಣ ಶಕ್ತಿ. ನಾನು ಫುಲ್ ಅನಿಸ್ತಾ ಇದ್ದೆ, ಅಷ್ಟು ಫುಲ್ಫಿಲ್ಮೆಂಟ್ ಇದೆ. ಅದು ನಾನು ಹೆಮ್ಮೆ ಅಂತ ಅಂದ್ಕೊಂಡ್ರೆ ಸರಿ. ಅಮ್ಮ, ಈ ಎಲ್ಲ ಥರ ವ್ಯಾಮೋಹ ಇರೋರು ನಿಜವಾಗೂ ಜನರನ್ನ ಪ್ರೀತಿ ಮಾಡೋಕ್ಕಾಗತ್ತಾ? ಅವ್ರ ಕೈಲಿ ಮಾಡ್ತಾರಾ? ಈ ವಸ್ತು ವ್ಯಾಮೋಹ ಇರೋರು ಸಹ ಪ್ರೀತಿ ಮಾಡ್ತಾರಾ ಜನರನ್ನ? ಇದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾದ್ರೆ ನಮ್ಮ ಭಾವನೆಗಳನ್ನು ನಾವು ಕೆದಕಿ ನೋಡ್ಕೊಳ್ಬೇಕು. ಭಾವನೆ ಅಂದರೆ ಎಮೋಷನ್ಸ್, ವ್ಯಾಮೋಹ ಅಂದರೆ ಎಮೋಷನ್. ಈಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತೀವಿ. ತುಂಬ ಜನ ಅಂದ್ಕೊಂಡಿದ್ದಾರೆ ಇದು 6 ಬೇರೆ ಬೇರೆ ಅಂತ.
ಫಸ್ಟ್ ಅವ್ರಿಗೆ ಗೊತ್ತಾಗಬೇಕು, ಒಂದೇ ರಾಕ್ಷಸನ ಪ್ರವೃತ್ತಿ ಇದು. ರಾಕ್ಷಸ ಪ್ರವೃತ್ತಿ ಅಂದರೆ ಒಂದೇ ಪ್ರವೃತ್ತಿ. ಇದು ನಮ್ಮಲ್ಲಿ ಡಿಫ್ರೆಂಟ್ ಫ್ರ್ಯಾಗ್ರೆನ್ಸ್, ಡಿಫ್ರೆಂಟ್ ಲೆವೆಲ್ನಲ್ಲಿ ಇದು ನಮ್ಮಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ಇದು ಎಲ್ಲಿಂದ ಶುರು ಆಗುತ್ತೆ, ಎಲ್ಲಿಗೆ ಎಂಡಾಗುತ್ತೆ ಅಂತ ನಾವೇ ನೋಡ್ಕೋಬೇಕು. ಮನುಷ್ಯ ಹುಟ್ಟಿರೋದು ಬೀಜನೇ ಕಾಮ ಬೀಜ. ಅದರಿಂದ ಆಸೆಯಿಂದನೇ ಶುರುವಾಗುತ್ತೆ. ಆಸೆನಲ್ಲೇ ಮುಗಿಯೋದುಂಟು. ಯಾಕೆ ಅಂದರೆ ಆಸೆನಲ್ಲಿ ನಿಸ್ವಾರ್ಥವಾದ ಆಸೆ ಇದ್ದರೆ ನಮಗೆ ಒಳ್ಳೆಯ ಆ ಪರಮಾತ್ಮನ ಇಚ್ಛೆಗಳ ಗೊತ್ತಾಗುತ್ತೆ. ಪರಮಾತ್ಮನ ಇಚ್ಛೆ ಅಂದರೆ ಆಸೆ. ಪರಮಾತ್ಮನ ಆಸೆ ಏನು, ಅವನ ಇಚ್ಛೆ ಏನು, ಆ ಇಚ್ಛಾಶಕ್ತಿ ಎಲ್ಲಿಂದ ಬರ್ತಾ ಇದೆ, ಅದಕ್ಕೆ ತಕ್ಕಂಥ ಜ್ಞಾನ ಇರುತ್ತೆ, ಅದಕ್ಕೆ ತಕ್ಕಂಥ ಕ್ರಿಯೆಗಳು ಆಗುತ್ತೆ. ಯಾವಾಗ ನಮಗೆ ಪರಮಾತ್ಮನ ಕನೆಕ್ಟ್ ಮಾಡಲ್ಲ, ಯೂನಿವರ್ಸ್ನ ಕನೆಕ್ಟ್ ಮಾಡಲ್ಲ, ಆಗ ನಮ್ಮ ಆಸೆಗಳೆಲ್ಲ ಬಹಳ ಸಂಕುಚಿತವಾಗಿ, ಬಹಳ ಸ್ವಾರ್ಥದಲ್ಲಿ, ಬಹಳ ಲೋ ಲೆವೆಲ್ನಲ್ಲಿ ನಮ್ಮ ಆಸೆಗಳು ಬರುತ್ತೆ. ನಾನು ನಂದು, ನಾನು ನಂದು. ಆಗ ಫಸ್ಟು ನಮ್ಮ ಕಣ್ಣಿಗೆ ಬೀಳೋದೇ ವಸ್ತುಗಳು. ಯಾಕೆಂದರೆ ಈ ಪ್ರಪಂಚವೇ ವಸ್ತು ಪ್ರಪಂಚ. ವಸ್ತುಗಳ ಮೇಲೆ ಕಣ್ಣು ಬರೋದು. ಫಸ್ಟು ಮನೆ ಮಾಡಿಬಿಡ್ಬೇಕು, ಸಾಮಾನು ತೊಗೊಂಡ್ಬಿಡ್ಬೇಕು, ಎಲ್ಲ ಸಾಮಾನು ನಮ್ಮ ಮನೇಲಿ ಇರಬೇಕು, ಎಲ್ಲ ನನಗೆ ಅನುಕೂಲ ಆಗಬೇಕು. ಬರೀ ಸಾಮಾನು ಸಾಮಾನು ಸಾಮಾನು. ಅದಕ್ಕೆ ಸಂಪಾದಿಸೋದು. ನಮ್ಮ ಮನೇಲಿ ಇಷ್ಟಿದೆ, ನನ್ನ ಸಾಧನೆ ಏನು ಅಂದರೆ ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಿ, ನಾನು ಆಸ್ತಿ ಮಾಡ್ಕೊಂಡಿದ್ದೀನಿ ಅಂದ್ರೇನು, ಪ್ರಾಪರ್ಟಿ ಮಾಡ್ಕೊಂಡಿದ್ದೀನಿ ಅಂದ್ರೇನು, ಇಷ್ಟು ಒಡವೆ, ಇಷ್ಟು ಸಾಮಾನು, ಇಷ್ಟು ಎಲ್ಲ ಇದೆ. ಇದ್ರ ಮೇಲೆ ನನ್ನ ಒಂದು ಪೊಟೆನ್ಷಿಯಲ್ ಏನು ಅಂತ ಇದಿಷ್ಟು. ಇದೆಲ್ಲ ಪ್ರಾಪರ್ಟಿ, ಇದೆಲ್ಲ ಅಸೆಟ್ಸ್, ಇದೆಲ್ಲ ನಾ ಮಾಡ್ಕೊಂಡಿರೋದು, ಇದೆಲ್ಲ ನಾನು ಸಂಪಾದಿಸಿರೋದು. ಈ ವಸ್ತು ನೋಡಿ ಎಷ್ಟು ಕ್ವಾಲಿಟಿ ಹೆಂಗಿದೆ, ಈಗ ಲೇಟೆಸ್ಟು, ಇದೆಲ್ಲ ನನ್ನ ಹತ್ರ ಇದೆ ಅಂತ. ಪ್ರಪಂಚದಲ್ಲಿ ನಾವು ವ್ಯವಹಾರ ಮಾಡೋಕ್ಕೆ ಪ್ರಾಪಂಚಿಕವಾಗಿ ವಸ್ತು ಪ್ರಪಂಚದಲ್ಲಿ ವಸ್ತುಗಳನ್ನೇ ಹಿಡಿತೀವಿ. ಇದು ಒಂದು ಕಾಮ, ಇದು ಕೂಡ ಕಾಮವೇ. ಈ ಕಾಮ ಶುರು ಆಗಿಬಿಟ್ರೆ ಇದು ಒಂದು ವಿಷಿಯಸ್ ಸರ್ಕಲ್. ಇದಕ್ಕೆ ಸಿಕ್ಕಾಕೊಂಡ್ಬಿಟ್ಟಾಗ ನಾವು ಈ ವ್ಯಾಮೋಹದಲ್ಲಿ ಸಿಕ್ಕಾಕೊಂಡ ಗ್ರೀಡಿ ಆಗಿಬಿಡ್ತೀವಿ. ಗ್ರೀಡಿ ಅಂದರೆ ಲೋಭಿತನ. ಲೋಭಿತನದಲ್ಲಿ ನಾವು ಪ್ರತಿಯೊಂದು ವಸ್ತು ಮೇಲೂ ಹೆಸರು ಬರಿತೀವಿ. ಇದು ಇವ್ರಿಗೇನೆ, ಇದು ಇವ್ರಿಗೆ ಹೋಗಬೇಕು, ಇದು ಬೇರೆಯವ್ರು ಉಪಯೋಗಿಸ್ಬಾರ್ದು, ನನ್ನವ್ರಿಗೆ ಹೋಗಬೇಕು, ನಂದೇ ಇದು, ನಂದು, ನಾನೇ ಇದರಲ್ಲೆಲ್ಲ ಕಾಣಿಸ್ತೀನಿ, ನಂದು ಇದು ಅಂತ. ಆ ಥರ ಅಟ್ಯಾಚ್ಮೆಂಟ್ ಬರುತ್ತೆ. ಆವಾಗ ನಾವು ಯಾರಿಗೂ ಮುಟ್ಟಕ್ಕೂ ಬಿಡಲ್ಲ ಅದನ್ನು. ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಹಾಗೆ ಆ ಕಾಮ ಬೆಳ್ಕೊಂಡು ಗ್ರೀಡಿನೆಸ್ಸಿಂದ ಅದು ಹೋಗುತ್ತೆ. ಯಾರೂ ಮುಟ್ಟಬಾರ್ದು. ಇಲ್ಲಿ ನಮಗೆ ಜಲಸಿ, ಆಮೇಲೆ ಅದು ಯಾರಾದ್ರು ತೊಗೊಂಡು ಹೊಟ್ಟೋದ್ರೆ ಕೋಪ, ದ್ವೇಷ, ಅದು ಕೈ ಬಿಟ್ಟು ಹೋದರೆ ಎಲ್ಲ ಅಸೂಯೆ ಎಲ್ಲ ಶುರುವಾಗುತ್ತೆ. ರಾಕ್ಷಸನೇ ಆಗಿಬಿಡ್ತೀವಿ. ಎಮೋಷನ್ಸ್ ಎಲ್ಲ ನೆಗೆಟಿವ್ ಎಮೋಷನ್ಸು. ಪ್ರತಿ ಸತಿನೂ ನಿಮ್ಗೆ ಎಂಡಾಗೋದು ಕೋಪದಲ್ಲೇ ಎಂಡಾಗುತ್ತೆ. ಸರಿಯಾಗೋದು ಉಪಯೋಗಿಸ್ದೇ ಇದ್ದರೆ ಕೋಪ, ಸರಿಯಾದವ್ರಿಗೆ ಸಿಕ್ಕದೇ ಇದ್ದರೆ ಕೋಪ, ನಾನು ಇಷ್ಟೆಲ್ಲ ಮಾಡಿದ್ದೀನಿ ಯಾರು ಗಮನಿಸಿಲ್ಲ ಕೋಪ, ಯಾರು ಸರಿಯಾಗಿ ಇಟ್ಕೊಂಡಿಲ್ಲ ಕೋಪ, ಎಲ್ಲದಕ್ಕೂ ಕೋಪದಲ್ಲೇ ಇದು, ಕ್ರೋಧದಲ್ಲೇ. ಆಮೇಲೆ ದ್ವೇಷ, ನಾನು ಇಷ್ಟೆಲ್ಲ ಮಾಡಿದ್ದೀನಿ ಯಾರೂ ಏನೂ ಮಾಡಲಿಲ್ಲ, ಏನೂ ಕೊಡಲಿಲ್ಲ ಅಂತ ದ್ವೇಷ. ಇದರಲ್ಲೇ ಸುತ್ತಾ ಇರ್ತೀವಿ. ಅದಕ್ಕೆ ಎಮೋಷನ್ ಯಾವಾಗ ನಮ್ಮಲ್ಲಿ ಆ ಮೋಹ, ವಸ್ತು ವ್ಯಾಮೋಹ ಹೋಗುತ್ತೋ, ವ್ಯಕ್ತಿ ವ್ಯಾಮೋಹ ಹೋಗುತ್ತೋ, ವಸ್ತುವಿನಿಂದ ಬಂದ ವ್ಯಕ್ತಿ ವ್ಯಾಮೋಹ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಅಣ್ಣ ತಮ್ಮಂದ್ರೆ ಚೆನ್ನಾಗಿದ್ದರೆ ನೀವು ಇಷ್ಟು ಚೆನ್ನಾಗಿರೋದು ಆಸ್ತಿಗೋಸ್ಕರನಾ ಅಥವಾ ನಿಜವಾಗ್ಲೂ ಪ್ರೀತಿ ಇದೆಯಾ ಅಂತ ಕೇಳೇ ಬಿಟ್ಟಿದ್ದೀನಿ ಎಷ್ಟೋ ಕಡೆ. ಆಸ್ತಿಗೋಸ್ಕರ ಒಗ್ಗಟ್ಟಾಗಿದ್ದೀರಾ ಅಥವಾ ಪ್ರೀತಿಗೋಸ್ಕರನಾ? ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಆಸ್ತಿಗೋಸ್ಕರನಾ ನಿಮ್ಮ ಪ್ರೀತಿಗೋಸ್ಕರ? ಎಷ್ಟೋ ಸತಿ ಕೇಳಿದ್ದೀನಿ ನಾನು. ಅದರಿಂದ ವಸ್ತು ಮತ್ತು ವ್ಯಕ್ತಿ ಎರಡೂ ಕೂಡ ರಿಲೇಟ್ ಮಾಡ್ತಾರೆ. ಇದಕ್ಕೋಸ್ಕರ ಇರಬೇಕು, ಇಲ್ಲದೇ ಇವರಿಲ್ಲ. ಹಣ ಇಲ್ಲದೆ ಅಪ್ಪ ಅಮ್ಮನ ಇಟ್ಕೊಳ್ಳೋದೇ ಇಲ್ಲ, ಆಸ್ತಿ ಇದ್ದರೆ ಅಪ್ಪ ಅಮ್ಮ ಇರಬೇಕು, ಈ ರೀತಿ ಇರುತ್ತೆ. ಅದರಿಂದ ನೋಡ್ಕೊಳ್ಳಿ ನೀವು ವಸ್ತು ಮತ್ತು ವ್ಯಕ್ತಿ. ಆಮೇಲೆ ವಿಚಾರ, ಇದರಲ್ಲೇ ಸಿಕ್ಕಾಕೊಳ್ತೀವಿ. ಆದರೆ ಯಾವಾಗ ನೀವು ವ್ಯಾಮೋಹವನ್ನು ಬಿಡ್ತೀರಾ, ಕಾರಣವನ್ನು ಬಿಡ್ತೀರಾ ಒಬ್ಬರನ್ನ ಪ್ರೀತಿಸೋದಕ್ಕೆ, ಆಗ ನಿಮ್ಮ ಮೋಹ ಹೋಗಿ ಪ್ರೇಮವಾಗುತ್ತೆ. ಆ ಪ್ರೇಮ ಪ್ರಾರಂಭವಾಗುವುದು ಮೊದಲು ಪರಮಾತ್ಮನಿಂದನೇ ಪ್ರಾರಂಭವಾಗಬೇಕು. ನಿಮ್ಮ ಗಂಡನಿಂದ, ಹೆಂಡತಿಯಿಂದ, ಮಕ್ಕಳಿಂದ ಅಲ್ಲ. ಅದಷ್ಟು ವ್ಯಾಮೋಹವೇ. ಯಾಕೆ? ನಿಮ್ಮ ಕರ್ಮದಿಂದ, ಋಣದಿಂದ ಬಂದಿದ್ದದು. ಯಾವಾಗ ನಿಮಗೆ ಭಗವಂತನಲ್ಲಿ, ನಿಮ್ಮ ಆತ್ಮನಲ್ಲಿ, ಪರಮಾತ್ಮನಲ್ಲಿ ನಿಮಗೆ ಯಾವಾಗ ನಂಬಿಕೆ ಉಂಟಾಗತ್ತೆ, ಆಗ ಮಾತ್ರ ಪ್ರೇಮ ನಿಮ್ಮಲ್ಲಿ ಕಾಮಗಳೆಲ್ಲ, ಕಾಮನೆಗಳೆಲ್ಲ ಸುಟ್ಟು ಪ್ರೇಮ ಹುಟ್ಟತ್ತೆ. ಭಕ್ತಿ ಬರಲ್ಲ, ಮೊದಲು ಪ್ರೇಮ ಹುಟ್ಟತ್ತೆ. ಆ ಪ್ರೇಮವನ್ನು ನಾವು ಭಕ್ತಿ ಅಂತೀವಿ. ಆ ಭಕ್ತಿ ಪರಾಕಾಷ್ಠೆಯನ್ನು ತಲುಪೋಷ್ಟರಲ್ಲಿ ಪ್ರೇಮ ಪರಿಪೂರ್ಣವಾಗುತ್ತೆ. ಆ ಪ್ರೇಮ, ಆ ಭಕ್ತಿ, ಅಂಥ ಪ್ರೇಮ ಅನ್ಕಂಡೀಷನಲ್ ಲವ್. ಇಟ್ ಹ್ಯಾಸ್ ಟು ಸ್ಟಾರ್ಟ್ ವಿತ್ ಗಾಡ್, ಇಟ್ ಹ್ಯಾಸ್ ಟು ಎಂಡ್ ವಿತ್ ಗಾಡ್.
ಇಟ್ ಹ್ಯಾಸ್ ಟು ಎಂಡ್ ವಿತ್ ಗಾಡ್. ಅಂದರೆ ನಿನ್ನೊಳಗೇನೆ ಹುಟ್ಟಬೇಕು, ನಿನಗೋಸ್ಕರನೇ ಇರಬೇಕು, ನಿನ್ನಲ್ಲೇ ಮುಳುಗ್ಬಿಡ್ಬೇಕು, ನೀ ಅದ್ರಲ್ಲಿ ಸೇರ್ಕೊಂಡ್ಬಿಡ್ಬೇಕು. ಅದನ್ನು ಪರಮ ಭಕ್ತಿ ಅಂತಾರೆ, ನವವಿಧ ಭಕ್ತಿ ಅಂತಾರೆ, ಏಕಭಕ್ತಿ ಅಂತಾರೆ. ಆ ಭಕ್ತಿ ಒಂದು ಪರಾಕಾಷ್ಠೆಯನ್ನು ತಲುಪಿ ಅದು ಇಟ್ ಎಕ್ಸ್ಪ್ಲೋಡ್ಸ್. ಇಟ್ಸ್ ಎನ್ ಎನರ್ಜಿ, ಕಂಪ್ಲೀಟ್ ಪಾಸಿಟಿವ್ ಎನರ್ಜಿ ದಟ್ ಎಕ್ಸ್ಪ್ಲೋಡ್ಸ್ ಇಂಟು ಭಗವಂತನೇ ಆಗಿಬಿಡ್ತಾನೆ. ಅದು ನಿಜವಾದ ಪ್ರೇಮ. ಆ ಗುರಿ ಇಟ್ಕೊಂಡು ನನ್ನ ಭಕ್ತಿ ಭಗವಂತನಾಗಬೇಕು, ನನ್ನ ಭಕ್ತಿಯಲ್ಲಿ ಭಗವಂತ ನನ್ನ ಕಾಣಬೇಕು, ಅವನಲ್ಲಿ ಒಂದಾಗಬೇಕು ಅಂದಾಗ ನೀವು ಇಂಥವರು ಅಂಥವರು, ಅಂಥ ವಸ್ತು ಆ ವಿಚಾರ ಎಲ್ಲ ಗೌಣ ಆಗಿಬಿಟ್ಟು ಎಲ್ಲರನ್ನೂ ಪ್ರೀತಿಸ್ತೀರ. ಅದು ಪ್ರೇಮ. ಅದಕ್ಕೆ ಒಂದೊಂದು ವಸ್ತುವನ್ನು ಬಿಡ್ತಾ ಬರಬೇಕು. ವಸ್ತುಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಎಲ್ಲ ಬಿಡ್ತಾ ಬರಬೇಕು, ಆ ವ್ಯಾಮೋಹವನ್ನು. ಅಮ್ಮ, ವಸ್ತು ವ್ಯಾಮೋಹದ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಇವತ್ತು ನಾವೆಲ್ಲರೂ ಮಟೀರಿಯಲಿಸ್ಟಿಕ್ ಆಗಿ ಬದುಕ್ತಾ ಇದ್ದೀವಿ, ಬಹಳಷ್ಟು ವಸ್ತುಗಳ ಮೇಲೆ ವ್ಯಾಮೋಹವನ್ನ ಬೆಳೆಸ್ಕೊಂಡ್ಬಿಟ್ಟಿದೀವಿ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಅಮ್ಮ. ವಸ್ತು ಕರೆಕ್ಟ್ ಬೇಕು, ಎಷ್ಟು ಬೇಕೋ ಅಷ್ಟು ಬೇಕೇ ಬೇಕು, ಚೆನ್ನಾಗಿರೋದೇ ಬೇಕು. ಯಾವ್ಯಾವ ಟೈಮ್ನಲ್ಲಿ ಏನೇನು ಬೇಕೋ ಆ ವಸ್ತುಗಳು ಅಲ್ಲಲ್ಲಿ ಇರಬೇಕು, ನಮಗೆ ಉಪಯೋಗಕ್ಕೆ ಬರಬೇಕು, ನಾವು ಅದನ್ನು ಉಪಯೋಗಿಸ್ಕೋಬೇಕು. ಎಲ್ಲ ಯಾವುದರಲ್ಲೂ ತಪ್ಪಿಲ್ಲ. ಅದರ ಬಗ್ಗೆ ವ್ಯಾಮೋಹ ಅಂತ ಸೇರಿಸಿದ್ದೀವಲ್ಲ, ಆ ವ್ಯಾಮೋಹ ತಪ್ಪು. ಆ ವ್ಯಾಮೋಹ ಪಾಪ ವಸ್ತುಗಳಿಗಿಲ್ಲ, ನಮಗೆ ಅದರ ಮೇಲೆ ವ್ಯಾಮೋಹ. ಯಾಕೆ ವ್ಯಾಮೋಹ ಅಂದರೆ ನಾವು ದುಡ್ಡು ಕೊಟ್ಟಿದ್ದೀವಲ್ಲ, ಅದಕ್ಕೆ ಒಂದು ಬೆಲೆ ಕಟ್ಟಿದ್ದೀವಲ್ಲ. ಅದಕ್ಕೆ ಕೆಲವು ಸತಿ ವಸ್ತುಗಳು ನಾವು ಯಾತಕ್ಕೆ ಬೆಲೆ ಕೊಡ್ತೀವಿ ಅಂದರೆ, ಯಾರ ಮನೇಲೂ ಇಲ್ಲದೇ ಇರೋವಂಥದ್ದು ನಮ್ಮ ಮನೇಲಿ ಇಟ್ಕೊಳ್ಬೇಕು ವಸ್ತು ಅಂದಾಗ ಅದು ವ್ಯಾಮೋಹದ ಇನ್ನೊಂದು ಲೆವೆಲ್. ಅದು ಕೆಲವರು ಯಾರೂ ಕೊಂಡ್ಕೊಳ್ಳೋಕ್ಕಾಗದೇ ಇರೋದನ್ನು ನಾನು ಕೊಂಡ್ಕೊಂಡು ಇಟ್ಕೊಳ್ತೀನಿ, ಎಲ್ಲರ ಕಣ್ಣು ಅದರ ಮೇಲೆ ಬೀಳಬೇಕು, ಯಾರ ಮನೇಲೂ ಇರಬಾರ್ದು, ಯಾರೂ ಕೊಂಡ್ಕೊಳ್ಳೋಕ್ಕಾಗಬಾರ್ದು, ಅದು ವಸ್ತು ವ್ಯಾಮೋಹ. ಆ ಥರದ್ದು ಸ್ಪೆಷಲ್ ಆಗಿರೋದು, ಪ್ರಪಂಚದಲ್ಲಿ ಎಲ್ಲೂ ಸಿಗದೇ ಇರೋದು ತಾನು ಹುಡ್ಕೊಂಡು ಇಟ್ಕೊಳ್ಳೋದು ಇದೆಯಲ್ಲ, ಅದು ಕೂಡ ವಸ್ತು ವ್ಯಾಮೋಹ. ಆಮೇಲೆ ಅದನ್ನು ಯಾರಿಗೂ ಸಿಗಬಾರ್ದು, ಅದೇನಾದ್ರು ಕಳೆದೋದ್ರೆ ತುಂಬಾ ಒಂದು ಸಂಕಟ ಪಡ್ತಾರೆ. ಇದೆಲ್ಲ ವಸ್ತು ವ್ಯಾಮೋಹ ಅಲ್ಲದೆ ಇನ್ನೇನು. ಪ್ರತಿಯೊಂದು ಸತಿನೂ ಜ್ಞಾಪಕ ಇಟ್ಕೋಬೇಕು, ಅದಕ್ಕಿಂತ ಹೆಚ್ಚು ಬೆಲೆ ಬಾಳೋದು ಜೀವನದಲ್ಲಿ ಇದೆ. ಆ ಬೆಲೆ ಅದಕ್ಕಲ್ಲ, ನೀವು ಕೊಟ್ಟಿರೋದು ಅಂತ ಗೊತ್ತಾಗಬೇಕಲ್ವಾ. ಎಲ್ಲದಕ್ಕೂ ಬೆಲೆ ಯಾರು ಕೊಟ್ಟಿರೋದು? ನೀವು ಕೊಟ್ಟಿರೋದು. ನೀವು ವಸ್ತುಗೆ ಹೆಚ್ಚು ಬೆಲೆ ಕೊಡ್ತೀರಾ, ಮನುಷ್ಯರಿಗೆ ಕಮ್ಮಿ ಬೆಲೆ ಕೊಡ್ತೀರಾ. ನಿಮ್ಮ ಮೌಲ್ಯಗಳು ನೋಡ್ಕೊಳ್ಳಿ, ವಸ್ತುಗೆ ಹೆಚ್ಚಿರುತ್ತೆ ಆದರೆ ಭಾವನೆಗಳಿಗೆ ಕಮ್ಮಿ ಇರುತ್ತೆ. ವಸ್ತುನ ತುಂಬ ಅಂಟ್ಕೊಂಡಿರೋರು, ಅವರಿಗೆ ಭಾವನೆ ಇರೋದೇ ಇಲ್ಲ, ಅವ್ರಿಗೆ ಎಮೋಷನ್ಸ್ ಭಾಳ ಕಮ್ಮಿ ಇರುತ್ತೆ, ಯಾರ ಜೊತೆನೂ ಸ್ನೇಹ ಏನೂ ಇರಲ್ಲ. ವಸ್ತುಗಳ ಮಧ್ಯೆನೇ ಅವರು ಅದನ್ನೇ ನೋಡಿಕೊಂಡು ಖುಷಿ ಪಡ್ತಾ ಇರ್ತಾರೆ. ವಸ್ತು ಪ್ರಪಂಚದಲ್ಲೇ ಅವರಿಗೆ ವಸ್ತುನ ಬಿಟ್ಟು ಹೋಗೋಕ್ಕೆ ಕಷ್ಟ. ಅವ್ರು ಸಾಯಬೇಕಾದ್ರೂ ಅವರು ಇಂಥವ್ರನ್ನ ಬಿಟ್ಟು ಹೋಗಬೇಕಲ್ಲ ಅನ್ನಲ್ಲ, ಇಂಥ ವಸ್ತುನ ಬಿಟ್ಟು ಹೋಗಬೇಕಲ್ಲ ಅಂತಲೇ ಯೋಚನೆ ಮಾಡ್ತಿರ್ತಾರೆ. ಹೇಗೆ ಈ ವಸ್ತುನ ಬಿಟ್ಟು ಹೋಗೋದು ನಾನು? ಇದನ್ನ ಯಾರು ನೋಡ್ಕೋತಾರೆ? ನನ್ನ ಕಾರನ್ನ, ಆಮೇಲೆ ನನ್ನ ಮನೇನ ಯಾರು ನೋಡ್ಕೋತಾರೆ, ನನ್ನ ಒಡವೆನ ಯಾರು ನೋಡ್ಕೋತಾರೆ, ಯಾರು ಹಾಕೋಬೋದು, ಯಾರು ಉಟ್ಕೋಬೋದು, ಇದೇ ಯೋಚನೆಯಲ್ಲಿರ್ತಾರೆ. ಯಾರಿಗೆ ಅದಕ್ಕಿಂತ ಹೆಚ್ಚು ಬೆಲೆ ಇರುತ್ತೆ, ಆ ಮನುಷ್ಯರ ಮೇಲೆ ಬೆಲೆ, ಮನುಷ್ಯತ್ವದ ಮೇಲೆ ಬೆಲೆ, ದೈವದ ಮೇಲೆ ಬೆಲೆ ಇದ್ದಾಗ ಅವರು ಈ ಪ್ರಪಂಚದಲ್ಲಿ ಇಷ್ಟೊಂದು ನಾನು ಸಂಪಾದಿಸಿದ್ದೀನಲ್ಲ, ಇದು ಮುಂದಿನ ಜನ್ಮಕ್ಕೂ ನನಗೆ ಸಿಕ್ಕಲಿ, ಇದೇ ನನ್ನ ಕಂಟಿನ್ಯೂ ಆಗಲಿ, ಇದೆಲ್ಲ ಸಿಕ್ಕಲಿ ಅಂತ ಆ ಥರ ಮೌಲ್ಯಗಳನ್ನು ಇದೆಲ್ಲ ಮೌಲ್ಯಗಳು, ಇದೆಲ್ಲ ಸೆನ್ಸ್ ಆಫ್ ವ್ಯಾಲ್ಯೂ. ಮನುಷ್ಯ ಅವನು ಯಾವುದಕ್ಕೆ ಬೆಲೆ ಕೊಡ್ತಾನೆ ಅನ್ನೋದು ಬೇಕು ವಸ್ತುಗಳು, ಆದರೆ ಅದೇ ಸರ್ವಸ್ವ ಅಲ್ಲ. ಅದಕ್ಕಿಂತ ಹೆಚ್ಚಿನ ಪ್ರಯಾರಿಟಿ ಬೇರೆ ಬೇರೆದಕ್ಕಿರುತ್ತೆ. ಆದರೆ ಹಾಗೆ ಅಂತ ವಸ್ತುಗಳನ್ನು ತೆಗೆದು ಎಸೆಯೋದಲ್ಲ. ನಾವು ಉಪಯೋಗಿಸದೇ ಇರೋದು ಬೇರೆಯವ್ರಿಗೆ ಕೊಡ್ಬೋದು, ಹಾಳಾಗಿರೋದು ಎಸಿಬೋದು. ಆದರೆ ಹಾಳಾಗಿರೋದನ್ನು ಇಟ್ಕೊಂಡು ಎಲ್ಲ ಕೂಡ ಹಾಕ್ಕೊಳ್ಳೋದು ಅದು ವಸ್ತು ವ್ಯಾಮೋಹ. ಒಂದ್ಸತಿ ನಾವು ಕೆಟ್ಟೋಗಿರೋದು ಆದರೂ ಯಾವುದೂ ಎಸೆಯೋದೇ ಇಲ್ಲ, ಅದನ್ನು ಕೂಡ ಹಾಕ್ತಾ ಇರ್ತೀವಲ್ಲ, ಅದು ಕೂಡ ಒಂದು ರೀತಿ ವಸ್ತು ವ್ಯಾಮೋಹ. ವಸ್ತುಗಳಲ್ಲಿ ವೈಬ್ರೇಷನ್ ಇರಲ್ಲ. ತುಂಬ ವಸ್ತುಗಳನ್ನ ಕೂಡ ಹಾಕ್ಕೊಂಡ್ರೆ ಆ ಜಾಗದಲ್ಲಿ ವೈಬ್ರೇಷನ್ನೇ ಇರಲ್ಲ. ಯಾಕೆಂದರೆ ಕೆಲವರು ಮನೆ ತುಂಬ ಸಾಮಾನು ಇಟ್ಕೊಂಡಿರ್ತಾರೆ, ಅಲ್ಲಿ ವೈಬ್ರೇಷನ್ನೇ ಇರಲ್ಲ. ದೇವ್ರ ಮನೆ ತುಂಬ ಫೋಟೋಗಳಿದ್ರೆ, ತುಂಬ ವಿಗ್ರಹಗಳಿದ್ರೆ, ಎಲ್ಲ ತುಂಬಿಕೊಂಡಿದ್ರು ಕೂಡ ಅಲ್ಲಿ ವೈಬ್ರೇಷನ್ ಇರಲ್ಲ. ಯಾವಾಗಲೂ ನಾನು ಹೇಳ್ತೀನಿ, ಆದಷ್ಟು ಕಡಿಮೆ ಮಾಡಿ. ಒಂದು ಆ ವೈಬ್ರೇಷನ್ಗೆ, ಆ ರೆವರ್ಬರೇಷನ್ಗೆ ಒಂದು ಸ್ವಲ್ಪ ಸ್ಪೇಸ್ ಇರಬೇಕು, ಜಾಗ ಇರಬೇಕು. ಸ್ಪೇಸ್ ಇಂಪಾರ್ಟೆಂಟು ಎಲ್ಲ ಕಡೆನೂ. ಮನೆಯಲ್ಲೂ ಅಷ್ಟೇ ಸ್ಪೇಸ್ ಇಂಪಾರ್ಟೆಂಟು. ನೀವೆಲ್ಲ ಸಾಮಾನೆಲ್ಲ ತುಂಬ್ಕೊಂಡ್ಬಿಟ್ರೆ ನಿಮ್ಗೆ ಕೂತ್ಕೊಳ್ಳೋ ಜಾಗ ಇಲ್ಲದೆ ಆವಾಗ ಏನಾಗುತ್ತೆ, ಉಸಿರಾಡೋಕ್ಕೂ ಜಾಗ ಇರಲ್ಲ. ಯಾವತ್ತೂ ವೈಬ್ರೇಷನ್ಗೆ ಸ್ಪೇಸ್ ಇರಲಿ. ಆಗ ವಸ್ತುಗಳು ಕಮ್ಮಿ ಇರಬೇಕು, ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಬೇಕು. ಆವಾಗ ಆಚೆ ಹಾಕ್ಬೇಕು ಬೇಡದೇ ಇರೋದೆಲ್ಲ. ಇದನ್ನು ತುಂಬ ಸತಿ ಹೇಳಿದ್ದೀನಿ. ವಸ್ತು ವ್ಯಾಮೋಹ ನೀವು ಕೊಟ್ಟ ವ್ಯಾಲ್ಯೂಸ್.
ಅಮ್ಮ, ನೀವು ಪೂಜೆಯಲ್ಲಿ ದೀಪ ಹಚ್ಚೋದಕ್ಕೆ ತುಂಬಾ ಮಹತ್ವವನ್ನ ಕೊಡ್ತೀರಾ, ತುಂಬಾ ಸಲ ಅದ್ರ ಬಗ್ಗೆ ಹೇಳ್ತಾ ಇರ್ತೀರಾ. ಯಾವ್ದಾದ್ರು ಒಂದ್ ಅನುಭವನ ನಮ್ ಜೊತೆ ಹಂಚ್ಕೋಬಹುದಾ ಇದ್ರ ಬಗ್ಗೆ, ದೀಪ ಹಚ್ಚೋದ್ರ ಬಗ್ಗೆ? ಯಾವಾಗ ಮೆಡಿಟೇಷನ್ನಲ್ಲಿ ನಾವು ಅಂತರ್ಮುಖರಾಗ್ತೀವಿ ಆಗ ಪ್ರಥಮವಾಗಿ ಆ ಶಕ್ತಿ ನಮಗೆ ಗೋಚರವಾಗೋದು ಲೈಕ್ ಎ ಫ್ಲೇಮ್ ಆಫ್ ಲೈಟ್. ಇದು ಸೆಲ್ಫ್ ಲ್ಯೂಮಿನಸ್ ಲೈಟ್. ಈ ದೀಪ, ಈ ಜ್ಯೋತಿ, ಈ ಒಂದು ಒಳಗಿನ ಆ ಪ್ರಖರತೆ ಸೆಲ್ಫ್ ಲ್ಯೂಮಿನಸ್, ಯಾರೂ ಹಚ್ಚಿದ್ದಲ್ಲ. ಅದಿರೋದು ಎಲ್ಲ ಕಡೆ ಇರುವಂಥದ್ದು. ನಮ್ಮ ಒಳಗಡೆ ಕಾಣಿಸೋದು, ಆ ಒಳಗಿನ ಕಣ್ಣಿಗೆ ಕಾಣಿಸೋದು ಒಳಗೆ ನಾವು ತಿರುಗಿದಾಗ ಮಾತ್ರ. ಇದು ನಮಗೆ ತೇಜಸ್ಸಾಗಿ ಆಮೇಲೆ ಪರಿಣಾಮ ಬೀರುತ್ತೆ. ಅದು ಜ್ಞಾನವಾಗಿ ಕಾಣಿಸ್ಕೊಳ್ಳುತ್ತೆ. ಒಂದು ನೋಡೋದಕ್ಕೆ ದೀಪ ಇರ್ಬೋದು, ಅದರಲ್ಲಿ ಒಂದು ನಾದ ಇದೆ, ಅದರಲ್ಲಿ ಒಂದು ಭಾವ ಇದೆ, ಅದರಲ್ಲಿ ಒಂದು ರಸ ಇದೆ. ಅದಕ್ಕೆ ದೇವಿಯನ್ನು ರಸಜ್ಞ ಅಂತ ಕರಿತೀವಿ. ದ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಲೈಟ್ ಅಂದರೆ ಜ್ಞಾನ, ಜ್ಞಾನದ ಬೆಳಕದು. ಆ ಜ್ಞಾನದಲ್ಲಿ ಸಿಗುವಂತಹ ಆನಂದದ ಬೆಳಕದು, ಆನಂದದಲ್ಲಿ ಸಿಗುವಂತಹ ಪ್ರೇಮದ ಬೆಳಕದು, ಪ್ರೇಮದಲ್ಲಿ ಸಿಗುವಂತಹ ಶಕ್ತಿಯ ಬೆಳಕದು. ಇದೆಲ್ಲದರ ಕಾಂಬಿನೇಷನ್ ರಸಜ್ಞ, ರಸಶೇವಧಿ ಅಂತ ಹೇಳ್ತಾರೆ. ಹಾಗೆ ಆ ದೀಪನ ಎದುರುಗಡೆ ಒಂದು ಪ್ರಾರಂಭದಲ್ಲಿ ಪೂಜೆಯಲ್ಲಿ ನಾವು ಕಣ್ಣು ಬಿಟ್ಟಿದ್ದಾಗ ಒಂದು ದೀಪ ಹಚ್ಚಿಟ್ರೆ ರಿಮೈಂಡರ್, ಅದು ಒಳಗಡೆ ಅದರ ರಿಫ್ಲೆಕ್ಷನ್, ಅದರ ಒಳಗಡೆ ಇರೋದರ ರಿಫ್ಲೆಕ್ಷನ್ ಇದು ಅಂತ. ಅಷ್ಟರ ಮಟ್ಟಿಗೆ ಸಾಕ್ಷಿಯಾಗಿ, ಆ ದೀಪದ ಸಾಕ್ಷಿಯಾಗಿ ಎದುರುಗಡೆ ಕೂತ್ಕೊಳ್ತೀವಿ. ನಾವು ಯಾವಾಗ ದೇಹ ಮನಸ್ಸು ಎಲ್ಲ ಮೀರಿ ಹೋಗ್ತಾ 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 ಒಂದು ವೈಬ್ರೇಷನ್ ನಮಗೆ ಫೀಲ್ ಆದಾಗ ಆ್ಯಕ್ಚುಲಿ ಆ ದೀಪದಲ್ಲಿ ಒಂದು ಜ್ಯೋತಿಯ ಪ್ರಖರತೆ ಹೆಚ್ಚಾಗುತ್ತೆ. ಆ ದೀಪದಲ್ಲಿ ಒಂದು ಓರಾ ಜಾಸ್ತಿ ಆಗುತ್ತೆ. ಬಿಕಾಸ್ ನಾವು ಇಡೀ ರೂಮ್ನಲ್ಲಿ ಸಂಪೂರ್ಣ ನಾವು ಕೂತಿರೋಂತಹ ಆ ರೂಮ್ನಲ್ಲಿ 4 ಗೋಡೆಗಳ ಮಧ್ಯ ಆ ವೈಬ್ರೇಷನ್ನ ಫೀಲ್ ಮಾಡ್ತೀವಿ. ನಮ್ಮ ಓರಾ ಹಾಗೆ ಎಕ್ಸ್ಪ್ಯಾಂಡ್ ಆಗುತ್ತೆ. ನಮ್ಮ ಓರಾ ಎಕ್ಸ್ಪ್ಯಾಂಡ್ ಆಗ್ತಿದ್ದಂಗೂ ಆ ದೀಪದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಆ ದೀಪದಲ್ಲಿ ನೋಡ್ಬೋದು ನಾವು ಆ ಪ್ರಖರತೆಯನ್ನು. ಅದಕ್ಕೆ ದೀಪ ಹಚ್ಚಿದಾಗ ನಮ್ಮ ಮೆಡಿಟೇಷನ್ನಿನ ಶಕ್ತಿಯನ್ನು ಆ ದೀಪದಲ್ಲಿ, ಅಥವಾ ತಾಜಾವಾಗಿ ಅರಳಿರುವಂಥ ಹೂಗಳನ್ನು ದೇವರ ಹತ್ರ ಇಟ್ಟರೆ ಅದರಲ್ಲಿ ಕೂಡ ಆ ಸೌರಭದಲ್ಲೂ ಕೂಡ ಆ ಶಕ್ತಿ ಸೇರಿಕೊಂಡು ಇಡೀ ಒಂದು ಮನೆಯನ್ನು ಅದು ಆವಿಸ್ಕೊಳ್ಳುತ್ತೆ. ತುಂಬ ಹೊತ್ತು ದೀಪ ಉರಿತಾ ಇದ್ದರೆ ಅದರ ಒಂದು ಶಕ್ತಿ ಅಲ್ಲಿ ನೆಲೆಸಿರುತ್ತೆ. ಸೌಂಡ್ ಆ್ಯಂಡ್ ಲೈಟ್ ಒಟ್ಟಿಗೆ ಇರುತ್ತೆ ಅಂತಾರಲ್ಲ, ನಾವು ಒಳಗಡೆ ಮಾಡಿದ ಜಪ ಅಥವಾ ಧ್ಯಾನ ಅಥವಾ ಮಂತ್ರ, ಆ ಒಳಗಿನ ವಾಯ್ಸು, ಆ ಜ್ಞಾನ, ಅದರ ಒಂದು ವೈಬ್ರೇಷನ್ನು ಸುತ್ತ ಇರುತ್ತೆ. ಆ ದೀಪದ ಸುತ್ತ ಒಂದು ವೈಬ್ರೇಷನ್ ಇರುತ್ತೆ, ಒಂದು ನಾದ ಇರುತ್ತೆ, ಒಂದು ಸೌಂಡ್ ಇರುತ್ತೆ. ಆ ದೀಪ ಮತ್ತು ಆ ನಿನಾದ ಎಲ್ಲ ಸೇರಿ ಒಂದು ಡಿವೈನ್ ಅಟ್ಮಾಸ್ಫಿಯರ್, ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಆಗುತ್ತೆ. ಮೊದಲು ನಾವು ಕ್ರಿಯೇಟ್ ಮಾಡಬೇಕು. ನಾವು ಕ್ಲೀನಾಗಿರೋ ಜಾಗದಲ್ಲಿ ಕೂತ್ಕೋಬೇಕು. ನಾವು ಒಳ್ಳೆ ಈ ಬಟ್ಟೆ, ಕಾಗದ, ಈ ಹೂಗಳನ್ನು ಹಾಕದೆ ತಾಜವಾಗಿರುವಂಥ ಸ್ವಲ್ಪನೇ ಹೂ ಹಾಕಿದ್ರೂ ಪರವಾಗಿಲ್ಲ, ಕ್ಲೀನಾಗಿರೋ ಜಾಗದಲ್ಲಿ ದೇವರನ್ನ ಶುಭ್ರವಾಗಿ ಇಟ್ಕೊಂಡು ಕ್ಲೀನಾಗಿರೋ ಒಳ್ಳೆ ತಾಜಾ ಹೂ ಹಾಕಿ ದೀಪ ಹಚ್ಚಿ ಒಂದು ಊದ್ಕಡ್ಡಿ ಹಚ್ಚಿ ಆ್ಯಂಬಿಯನ್ಸ್ನ ನಾವು ಕ್ರಿಯೇಟ್ ಮಾಡಿಕೊಂಡ್ರೆ ಆ ಡಿವೈನ್ ಫೀಲಿಂಗ್ ಆ ಆ್ಯಂಬಿಯನ್ಸ್ ತೊಗೊಳುತ್ತೆ. ಧೂಳು ಗೀಳು ಇದೆ ತಗೊಳುತ್ತೆ. ಮತ್ತು ಅದು ರೆವರ್ಬರೇಟ್ ಆಗುತ್ತೆ, ನಮಗೆ ವಾಪಸ್ ಬರುತ್ತೆ. ನಾವು ಕ್ರಿಯೇಟ್ ಏನು ಮಾಡ್ತೀವೋ ಅದು ಇಮ್ಮಡಿಸುತ್ತೆ. ಆಮೇಲೆ ಪೂಜೆಗೆ ಮುಂಚೆ ಒಂದು ಕ್ಲೆನ್ಲಿನೆಸ್ಸು ಅದೆಲ್ಲ ಸೇರಿ ಒಂದು ನಮಗೆ ಸ್ಫೂರ್ತಿ ಕೊಟ್ಟರೆ, ಪೂಜೆ ಆದಮೇಲೆ ನೀವು ಆ ಜಾಗ ನೋಡಿ ಬೇಕಾದಷ್ಟು ಬದಲಾವಣೆಗಳಾಗಿರುತ್ತೆ. ಆ ಮಂಗಳಕರವಾದ ದ್ರವ್ಯಗಳೆಲ್ಲ, ಆ ಹೂವು, ಆ ಮಂತ್ರಘೋಷ ಏನೇನಾಗಿದೆ ಎಲ್ಲ ಆ ರೂಮಲ್ಲೇ ಇರುತ್ತೆ. ಕಣ್ಬಿಟ್ಟರೂ ಕೂಡ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿರೋಣ, ಫೀಲ್ ಮಾಡೋಣ ಅನಿಸ್ತಾ ಇರುತ್ತೆ. ದ ಹೋಲ್ ಅಟ್ಮಾಸ್ಫಿಯರ್, ದ ಹೋಲ್ ರೂಮ್ ಇಸ್ ಒಂಥರ ಮ್ಯಾಗ್ನೆಟೈಸ್ ಆದಾಗಿರುತ್ತೆ, ಒಂಥರ ಶಕ್ತಿಯುತವಾಗಿರುತ್ತೆ. ಆ ಥರ ಒಂದು ಕೋಣೆಯನ್ನು ನೀವೇ ಮನೆಯಲ್ಲಿ ಸೃಷ್ಟಿ ಮಾಡಿಕೊಂಡ್ರೆ ಅದೇ ಒಂದು ಸೆಂಟರ್ ಆಗುತ್ತೆ. ಇಡೀ ಮನೆಗೂ ಆ ಒಂದು ವಾತಾವರಣ ನಾವು ಸ್ಪ್ರೆಡ್ ಮಾಡ್ಬೋದು. ಅದಕ್ಕೆ ದೀಪ ಹಚ್ಚಲೇಬೇಕು. ಅದಕ್ಕೆ ನಾನು ನಂದಾ ದೀಪ ಯಾವಾಗಲೂ ಉರಿತಾ ಇರಲಿ ಅಂತ. ಒಂದು ದೀಪನಾದರೂ ಮನೆಯಲ್ಲಿ ಇರಬೇಕು. ರಾತ್ರಿ ನಾವು ಮಲಗಿದ್ರೂ ಕೂಡ ಆ ದೀಪ ನಮ್ಮನ್ನು ಕಾಪಾಡ್ತಿರುತ್ತೆ. ಆ ದೀಪದಲ್ಲಿ ಇರೋ ಒಂದು ಶಕ್ತಿ ನಮಗೆ ಕೆಟ್ಟ ಕನಸು ಬೀಳಲ್ಲ. ದೇವ್ರ ಹತ್ರ ಪೂಜೆ ಮಾಡಿ ಹಚ್ಚಿದ ದೀಪ ಅದಕ್ಕೆ ಒಂದು ಹೂವು, ಒಂದು ನಂದಾ ದೀಪ, ಒಂದು ಮಂತ್ರ, ಒಂದು ನಾಮ ಸಾಕು, ಮನೆಯನ್ನು ಉದ್ಧಾರ ಮಾಡಿಬಿಡುತ್ತೆ. ಆ ಜಾಗನ ಕ್ಲೆನ್ಸ್ ಮಾಡುತ್ತೆ. ಇನ್ನರ್ ಆ್ಯಂಡ್ ಔಟರ್ ಕ್ಲೆನ್ಸಿಂಗ್ ಹ್ಯಾಪನ್ಸ್ ಓನ್ಲಿ ವಿತ್ ಎ ಲೈಟ್.